ಮಚ್ಚಿ ಮಸಾಲ ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ನೀಟ್ ಹೋರಾಟಕ್ಕೆ ಕೊನೆಗೂ ಮಣಿದಿದೆ ಕೇಂದ್ರ ಸರ್ಕಾರ. ಕಟ್ಟರ್ ಕಾನೂನನ್ನ ತರೋದಕ್ಕೆ ಸಂಪುಟದಲ್ಲಿ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಹೊಸ ಕಾನೂನನ್ನ ರಚಿಸಿ ಪ್ರಶ್ನೆ ಪತ್ರಿಕೆ ಸೋರಿಕೆಗೆ ಅಂಕುಶವನ್ನ ಹಾಕಲಾಗುತ್ತೆ. ನೀಟ್ ಹೋರಾಟಕ್ಕೆ ಕೊನೆಗೂ ಮಣಿದಿದೆ ಕೇಂದ್ರ ಸರ್ಕಾರ. ಕಟ್ಟರ್ ಕಾನೂನನ್ನ ತರೋದಕ್ಕೆ ಸಂಪುಟದಲ್ಲಿ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಹೊಸ ಕಾನೂನನ್ನ ರಚಿಸಿ ಪ್ರಶ್ನೆ ಪತ್ರಿಕೆ ಸೋರಿಕೆಗೆ ಅಂಕುಶವನ್ನ ಹಾಕಲಾಗುತ್ತೆ. ಪ್ರಶ್ನೆ ಪತ್ರಿಕೆ ಸೋರಿಕೆಯಲ್ಲಿ ಸಿಕ್ಕಿ ಬಿದ್ರೆ 10 ವರ್ಷ ಜೈಲು ಫಿಕ್ಸ್ ಆಗುತ್ತೆ. 10 ಕೋಟಿವರೆಗೂ ದಂಡ ಇರುತ್ತೆ. ಸೋಮವಾರ ಹೊಸ ಕಾನೂನು ಮಸೂದೆಗೆ ಕೇಂದ್ರ ಚಿಂತನೆಯನ್ನ ಮಾಡ್ತಾ ಇದೆ. ನಿನ್ನೆ ಕೂಡ ಮೋದಿಯವರು ಸೆಲ್ಫಿ ವಿಡಿಯೋದಲ್ಲಿ ಹೇಳಿದ್ರು, ನಾಳೆ ಸಂಪುಟ ಸಭೆಯನ್ನ ಮಾಡ್ತೇನೆ, ಇದರ ಬಗ್ಗೆ ಒಂದು ಕಠಿಣ ಕಾನೂನನ್ನ ತರ್ತೇವೆ, ಸಂಪುಟದಲ್ಲಿ ನಿರ್ಧಾರವನ್ನು ಕೈಗೊಳ್ತೇವೆ ಅಂತ. ಅದರ ಹಾಗೆ ಕಟ್ಟರ್ ಕಾನೂನನ್ನ ತೋರೋದಕ್ಕೆ ಸಂಪುಟದಲ್ಲಿ ಇದೀಗ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಹೊಸ ಒಂದು ಕಾನೂನನ್ನ ರಚಿಸಿ ಪ್ರಶ್ನೆ ಪತ್ರಿಕೆ ಸೋರಿಕೆಗೆ ಅಂಕುಶವನ್ನ ಹಾಕಲಾಗುತ್ತೆ. ಇನ್ನು ಮುಂದೆ ಪ್ರಶ್ನೆ ಪತ್ರಿಕೆ ಸೋರಿಕೆಯಲ್ಲಿ ಸಿಕ್ಕಿಬಿದ್ರೆ 10 ವರ್ಷ ಜೈಲು ಫಿಕ್ಸ್ ಆಗುತ್ತೆ. 10 ಕೋಟಿ ರೂಪಾಯಿವರೆಗೂ ದಂಡವನ್ನು ವಿಧಿಸೋದಕ್ಕೆ ಸಂಪುಟದಲ್ಲಿ ಒಪ್ಪಿಗೆ ಸಿಕ್ಕಿರೋದು. ಇನ್ನು ಸೋಮವಾರವೇ ಹೊಸ ಕಾನೂನು ಮಸೂದೆಗೆ ಕೇಂದ್ರ ಚಿಂತನೆಯನ್ನು ನಡೆಸ್ತಾ ಇದೆ. जी शैम्पू अच्छा दिखता है।